ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಮಾಧ್ಯಮದವ್ರಿಗೆ, ಪ್ರೆಸ್ದವ್ರಿಗೆ, ಡಿಜಿಟಲ್ ಮಾಡಿದ್ದೆ. ಅವರು ಕೋ ಡೈರೆಕ್ಟರ್ ಆಗಿದ್ದರು. ಅದು ಕೊಡಗುನಲ್ಲಿ ಒಂದು 10 ದಿನ ನಾವು ಶೂಟಿಂಗ್ ಮಾಡ್ತಿದ್ವಿ. ಅವಾಗ ಶಾರ್ಟ್ ಮುಗಿದು ಮತ್ತೆ ಮಾತಾಡೋದಿರುತ್ತಲ್ಲ, ಮಾತಾಡ್ತಿದ್ರೆ ಅಣ್ಣ ಶಾರ್ಟ್ ರೆಡಿ ಅಂತ ನಾವು ನಮಗೆ ಏನಯ್ಯ ಈಗ ಶಾರ್ಟ್ ಮುಗೀತು ಮತ್ತೆ ಕರಿತಾ ಇದ್ದರೆ ಶಾರ್ಟ್ ರೆಡಿ ಇದ್ದೀನಿ, ಕ್ಯಾಮ್ರಾ ಇಡ್ತಾಯಿದ್ರೆ ನಾವು ರೆಡಿ ಆಗ್ಬಿಡೋದು. ನಾನು ಹೇಳಿದೆ, ನೀನು ಇವಾಗಲೇ ಈಗ ರುಬ್ತಾ ಇದೆಯಾ, ಅಕಸ್ಮಾತ್ ನೀನು ಡೈರೆಕ್ಟರ್ ಸರಿಯಾಗಿ ರುಬ್ತೀಯ ಅಲ್ವಾ ಅಂದ. ಇಲ್ಲ ಅಣ್ಣ ಹಂಗೆಲ್ಲ ಅಲ್ಲ ಅಂತ. ನಂಬಲ್ಲ ಸರ್, 1 ವರ್ಷಕ್ಕೆ ಫೋನ್ ಚಾನಲ್ ಇರಬೇಕಮ್ಮ. ನಿಮ್ಮ ಮಗನ ಸಿನಿಮಾ 2ನೇ ಸಿನಿಮಾ ರಿಲೀಸ್ ಆಗಿದೆ, ಹೇಳು ಮೇಲೆ ಹೇಗೆ ಅನ್ಸುತ್ತೆ? ಮಗನ ಸಿನಿಮಾ ಅಂತಲ್ಲ, ಒಂದು ಆಡಿಯನ್ಸ್ ಆಗಿ ನೋಡಿದ್ದೇನೆ. ನಾನು ನಿನ್ನೆ ಮಗನ ಸಿನಿಮಾ ಅಂತ ನಿನ್ನೆ ಬಂದು ನೋಡಿದ್ದೆ. ಇವತ್ತೊಂದು ಆಡಿಯನ್ಸ್ ಆಗಿ ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಮೋಷ್ನಲ್ ಆಗಿದೆ, ಕತೆ ತುಂಬ ಚೆನ್ನಾಗಿದೆ, ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲ ಆರ್ಟಿಸ್ಟು, ಡೈರೆಕ್ಟರ್ ಆಗಲಿ, ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಎಲ್ಲರೂ ಕಷ್ಟಪಟ್ಟು ಮೂವಿ ತುಂಬ ಚೆನ್ನಾಗಿದೆ. ನೀವೇ ನೋಡ್ಬಿಟ್ಟು ಹೇಳಿ, ಬೇರೆಯವರನ್ನು ಕೇಳಿ, ಅವ್ರು ಹೇಳಿ. ಮೇಡಮ್ ಕ್ಲೈಮ್ಯಾಕ್ಸ್ ಏನು ಒಂಥರ ಅಭಿಮಾನಿಗಳು ಅಂತ ಹೇಳಲ್ಲ, ಕರ್ನಾಟಕ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಹೊಸ ಕಲಾವಿದರಿಗೆ ಡೆಫಿನೆಟ್ಲಿ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನು ಬನ್ನಿ. ಇದೊಂದು ಸಂಪೂರ್ಣವಾಗಿ ಒಂದು ಫ್ಯಾಮಿಲಿ ಚಿತ್ರ, ದಯವಿಟ್ಟು ಬನ್ನಿ. ದೇವಮನೆ ಖಂಡಿತ ಇಷ್ಟ ಆಗುತ್ತೆ. ಇವತ್ತು ಉದ್ದಾಗಿ ಒಂದು ಇನ್ನೋಸೆಂಟ್ ಆಗಿ ಮಾತಾಡ್ಸ್ಕೊಳ್ಳಿ, ಖಂಡಿತ ಇಷ್ಟ. ಸ್ವಲ್ಪ ಮೊದಲನೇ ಸಿನಿಮಾನು ಥಿಯೇಟ್ರಿಗೆ ಬಂದು ನೋಡಿದ್ರಿ, ಫಸ್ಟೇ ಫಸ್ಟು. ಸೆಕೆಂಡ್ನೇ ಸಿನಿಮಾ ರಾಣ ಆಗಲ್ಲ, ಒಬ್ಬ ಆಡಿಯನ್ಸ್ ಆಗಿ ನೋಡ್ತಿದ್ದೆ ಏನನ್ನುತ್ತೆ? ಒಬ್ಬ ಆಡಿಯನ್ಸ್ ಆಗಿ ಪ್ರೇಕ್ಷಕರ ಜೊತೆ ನೋಡ್ತಾ ಇರೋದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಿನ್ನೆ ಹೊರಾಯಿ ಮಾಡೋದು ನಮ್ಮವರೇ ಇದ್ದರು, ಎಲ್ಲರೂ ಇದ್ರೂ ಅದೊಂಥರ ಕ್ಲಾಸ್ ಕ್ರೌಡಲ್ಲ ಅದು. ಇವತ್ತು ನರ್ತಕಿಯಲ್ಲಿ ಬಂದು ನೋಡ್ತಾ ಇರೋದು ಡೆಫಿನೆಟ್ಲಿ ಆಡಿಯನ್ಸ್ ರಿಯಾಕ್ಷನ್ಗೆ ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ. ಎಲ್ಲೆಲ್ಲಿ ರಿಯಾಕ್ಟ್ ಒಳ್ಳೆ ಕಂಟೆಂಟ್ ಇರೋ